ವರ್ಕ್ ಮಾಡ್ತಿದ್ದೆ. ಸ್ಯಾಲ್ರಿ ಬಂದುಬಿಟ್ಟು 13,000 ಸಮಥಿಂಗ್ ಸ್ಯಾಲ್ರಿ ಇತ್ತು. ಅದಾದಮೇಲೆ ಈಗ ಅಕ್ಟೋಬರ್ ತಿಂಗಳಲ್ಲಿ GA ಡಿಜಿಟಲ್ ಅನ್ನೋ ಹೊಸ ಕಾಂಟ್ರಾಕ್ಟ್ ಸ್ಟಾರ್ಟ್ ಆಗಿದೆ. ಅಲ್ಲಿ ಸ್ಟಾರ್ಟಿಂಗ್ ನಮ್ಮ ಹತ್ರ ಹೇಳಿದ್ದು ಸ್ಯಾಲ್ರಿ ಬಂದುಬಿಟ್ಟು ನಮಗೆ 19,000 ಸ್ಯಾಲ್ರಿ ಬರ್ತದೆ. ಆ ಸ್ಯಾಲ್ರಿ ಬಂದಿದ್ರಲ್ಲಿ ನೀವು ಪ್ರತಿಯೊಬ್ಬರು ಆಪ್ರೇಟ್ರು 2,000 ಅಮೌಂಟ್ ನಮಗೆ ಕ್ಯಾಶ್ ರೂಪದಲ್ಲಿ ಕೊಡಬೇಕು ಅನ್ನೋದು ಮಾತಾಗಿದೆ. ಆಮೇಲೆ ನಾವು ಅದಕ್ಕೆ ಕ್ವಶನ್ ಮಾಡಿದ್ವಿ, ಯಾಕೆ ಕೊಡಬೇಕು ಏನು ಅನ್ನೋದು. ಬೇರೆ ಯಾರು ಮಾತಾಡ್ತಿರ್ಲಿಲ್ಲ, ನಾವು ವಾಯ್ಸ್ ರೈಸ್ ಮಾಡ್ತಾಯಿದ್ವಿ ಪ್ರತಿಯೊಂದರಲ್ಲಿ, ಯಾಕೆ ಕೊಡಬೇಕು ಏನು ಎತ್ತ ಅಂತ. ಅದು ಒಂದು ಆಫೀಸ್ ಮೇಂಟೆನೆನ್ಸಿಗೆ ಕೊಡಬೇಕು ಮತ್ತು ಈ ಥರ ರೂಲ್ಸ್ ಇದೆ ಕಂಪ್ನಿಯಲ್ಲಿ ಅಂತ ಹೇಳಿ ನಮ್ಮನ್ನು ಯಾಮಾರಿಸ್ತಿದ್ರು. ಫಸ್ಟ್ ಮಂತಲ್ಲಿ ನಾವು ಅದಕ್ಕೆ ಅಮೌಂಟ್ ಕೊಟ್ಟಿರೋಕ್ಕೆ ಹೋಗಿಲ್ಲ, ವಾಯ್ಸ್ ರೈಸ್ ಮಾಡಿದ್ವಿ. ಹಾಗೆ ಹೇಳಿದರು ಅವರು, ಸ್ಯಾಲ್ರಿ 19,000 ಬರ್ತೀರ ಅಂತ ಹೇಳಿ ನಿಮಗೆ ಸ್ಯಾಲ್ರಿ 16,800 ಸ್ಯಾಲ್ರಿ ಬರ್ತಾಯಿತ್ತು. ಆ ಸ್ಯಾಲ್ರಿ ಬಂದದ್ರಲ್ಲಿ 2,000 ಅಮೌಂಟ್ ತೊಗೊಳೋದನ್ನ ₹500 ಕಮ್ಮಿ ಮಾಡಿ 1,500 ಪ್ರತಿ ಮಂತು ಇಸ್ಕೊತಿದ್ರು. ಆವಾಗಲೂ ಕೂಡ ವಾಯ್ಸ್ ರೈಸ್ ಮಾಡಿದ್ವಿ. ವಾಯ್ಸ್ ರೈಸ್ ಮಾಡಿ ಪ್ರತಿ ಮೀಟಿಂಗಲ್ಲೂ ಕೂಡ ಗಲಾಟೆ ಮಾಡ್ತಿದ್ರು. ನಮ್ಮನ್ನು ಪರ್ಸ್ನಲಾಗಿ ಟಾರ್ಗೆಟ್ ಮಾಡೋದು, ನೈಟ್ ಶಿಫ್ಟಿಂದ ಫಸ್ಟ್ ಶಿಫ್ಟಿಂದ ಸೆಕೆಂಡ್ ಶಿಫ್ಟ್ ಫುಲ್ಲು ರೊಟೇಷನ್ ಮಾಡಿ ನಮ್ಮದು ಶಿಫ್ಟಿನ ಅಲಿಸಿ ಸುಮ್ಮನೆ ಆರೋಗ್ಯದೆಲ್ಲ ಸಮಸ್ಯೆ ಮಾಡಿ ಸುಮ್ಮನೆ ರಿಸ್ಕ್ ಮಾಡ್ತಿದ್ರು ಕೆಲಸದಲ್ಲಿ. ಆದರೂ ಏನು ಚಿಂತೆ ತಗೊಳ್ರೆ ನಾವು ಮಾಮೂಲಿ ಕೆಲಸ ಮಾಡ್ತಿದ್ವಿ. ಕೆಲಸ ಎಲ್ಲ ಆದಮೇಲೆ ನಾವು ಅಮೌಂಟ್ ಕೊಡ್ತಾಯಿದ್ವಿ, ಯಾವುದೇ ರೀತಿ ಬಿಲ್ ಕೊಡ್ತಾ ಇಲ್ಲ. ಅದರಲ್ಲಿ ಏನೋ ಒಂದು ಕೇಳಿದರೆ ಆಫೀಸ್ ಮೇಂಟೆನೆನ್ಸು ಅಂತ ಹೇಳ್ತಾರೆ. ಒಂದು ಆಫೀಸ್ ಕೂಡ ಮಾಡಿರಲಿಲ್ಲ. ಈ ಕಂಪ್ನಿ ಆ್ಯಕ್ಚುಲಿ ಎಲ್ಲಿದೆ ಅಂತಲೂ ಗೊತ್ತಿಲ್ಲ. ನಮ್ಮನ್ನೀಗ ಮ್ಯಾನೇಜರ್ ಜೊತೆ ನಾವು ಮಾತಾಡಬೇಕಂದ್ರೂ ಅವರು ಒಂದು ಸ್ಟೇಷನಿಗೆ ಬರ್ತಾರೆ, ಅವ್ರ ಹತ್ರ ಮಾತ್ರ ನಿಮ್ಮದೊಂದು ಆಫೀಸ್ ಎಲ್ಲಿದೆ ಅಂತ ಕೇಳಿದ್ರು, ಆಫೀಸ್ ಕೂಡ ಎಲ್ಲಿದೆ ಅಂತಲೂ ಹೇಳಲ್ಲ. ಮತ್ತು ಯಾರಾದ್ರು ಸೂಪರ್ವೈಸರ್ ಏನೋ ಒಂದು ಅಮೌಂಟ್ ಕಲೆಕ್ಟ್ ಮಾಡೋದಂದ್ರೆ ಒಂದು ಆಫೀಸಿಗೆ ಹೋಗಿ ಅಮೌಂಟ್ ಕೊಡೋದು ಅದೇನೂ ಇಲ್ಲ. ನಮ್ಮದು ಸ್ಟೇಷನಿಂದ ಕೆಳಗಡೆ ಒಂದು ಆಟೋ ಪ್ರಿಪೇಡ್ ಬೂತ್ ಅಂತ ಇದೆ, ಅಲ್ಲೇ ಅಮೌಂಟ್ ಇಸ್ಕೊಳ್ಳೋದು, ಅಲ್ಲೇ ಇದು ಮಾಡ್ಕೊಳ್ಳೋದು, ಯಾವ ಥರನೂ ಇಲ್ಲ. ಆಫೀಸಿಗೆ ಕರೆಯೋದು ಆಗಲಿ, ಆಫೀಸಿಗೆ ಮಾಡೋದಾಗಲಿ ಏನೂ ಇಲ್ಲ. ಆಫೀಸ್ ಇರೋದು ಗಾಜಿಯಾಬಾದು, ಅಹಮದಾಬಾದಲ್ಲಿ ಇರೋದು ಕಂಪ್ನಿ. ಆ ಕಂಪ್ನಿ ಹೆಡ್ ಯಾರು, ಕಂಪ್ನಿ ಮೇನ್ ಯಾರು, MD ಯಾರು ಏನಂತನೂ ಗೊತ್ತಿಲ್ಲ. ಒಬ್ಬರು ಮ್ಯಾನೇಜರ್ ಬರ್ತಾರೆ ಹೋಗ್ತಾರೆ ಅಷ್ಟೇ. ಅಲ್ಲಿ ನಡೆಸೋದು ಏನಂದರೆ ಸೂಪರ್ವೈಸರ್ ಬಿಲ್ಡಪ್, ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು. ನೀವು ಕೊಡಲಿಲ್ಲ ಅಂದರೆ ನಿಮ್ಮ ಶಿಫ್ಟ್ ಆ ಕಡೆ ಹಾಕ್ತೀವಿ, ಶಿಫ್ಟ್ ಈ ಕಡೆ ಹಾಕ್ತೀವಿ, ಆ ಥರ ಹಿಂಸೆ ಕೊಡೋದು. ಸ್ಯಾಲ್ರಿನೂ ನಮ್ಗೆ ಕರೆಕ್ಟಾಗಿ ಕೊಡ್ತಿಲ್ಲ. ನಮ್ಮ ಮಿನಿಮಮ್ ಸ್ಯಾಲ್ರಿನೂ ಕೊಡ್ತಾಯಿಲ್ಲ. 600 ಚಿಲ್ಲರೆ ಬರ್ತಾಯಿತ್ತು. ಗೌರ್ಮೆಂಟ್ ಇದ್ರ ಪ್ರಕಾರ ₹805 ಹತ್ರ ಮಿನಿಮಮ್ ವೇಜಸ್ ಕೊಡಬೇಕಾಗತ್ತೆ. 643 ಸಮಥಿಂಗ್ ಸ್ಯಾಲ್ರಿ ಬರ್ತಾಯಿತ್ತು ತಿಂಗಳಲ್ಲಿ. ಅದರಲ್ಲೂ ಕೂಡ 1,500 ಕಟ್ ಮಾಡಿದ್ರೆ 1500-400 ಸ್ಯಾಲ್ರಿ ಬರುತ್ತೆ. ನಮ್ಗೆ ಅದರಿಂದ ಏನೂ ಇದು ಮಾಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಮತ್ತು PF ಇಂದ ಸ್ವಲ್ಪ ತೊಂದರೆ ಆಗ್ತಿತ್ತು. PF ಹೆಂಗೆ ಮಾಡ್ತಾಯಿದ್ರು ಅಂದರೆ ನಮಗೆ ಎಂಪ್ಲಾಯರ್ ಶೇರ್ ಮತ್ತು ಎಂಪ್ಲಾಯಿ ಶೇರ್ ಅಂದರೆ ₹1,900 ಎಂಪ್ಲಾಯಿ ಶೇರ್ ಕಟ್ ಮಾಡ್ಕೊತಿದ್ರು. ಕಂಪ್ನಿ ಕಡೆಯಿಂದ ₹1,900 ಇದು ಮಾಡಬೇಕಿತ್ತು. ಅವರು ನಮ್ಮದೇ ಕಿತ್ಕೊಂಡು ನಮ್ಮದೇ ಎಂಪ್ಲಾಯರ್ ಶೇರ್ ಹಾಕಿ ಟೋಟಲ್ ಅಮೌಂಟ್ ಅದರಲ್ಲೇ ಕೊಡ್ತಾಯಿದ್ರು. PF ಹಣದಲ್ಲೇ PF ಹಣ ನಮ್ಮದೇ, ಎಂಪ್ಲಾಯರ್ ಶೇರ್ ಮತ್ತು ಎಂಪ್ಲಾಯರ್ ಶೇರ್ ಎರಡು ನಮ್ಮ ಕಡೆಯಿಂದನೇ ಕೊಡ್ತಾಯಿದ್ರು. ಮತ್ತು OT ವಿಷಯದಲ್ಲೂ ಅಷ್ಟೇ 8+4 ಅವರ್ OT, 8 ಅವರ್ ಡ್ಯೂಟಿ 4 ಅವರ್ OT ಕೊಡ್ತಿಲ್ಲ. 8+8 16 ಅವರ್ ಡ್ಯೂಟಿ ಕೊಡ್ತಾಯಿದ್ರು. 16 ಅವರ್ ಡ್ಯೂಟಿಯಲ್ಲೇ ನಮ್ಮ ಡಬ್ಬಲ ಸಂಬಳನೂ ಕೊಡ್ತಾಯಿಲ್ಲ. ಮತ್ತು ಇನ್ನೊಂದು ಸಮಸ್ಯೆ ಅಂದರೆ ಇವರು ನಮಗೆ ವರ್ಷದ ಗೌರ್ಮೆಂಟ್ ಹಾಲಿಡೇಸಲ್ಲಿ ಲೀವ್ ಇರಿದೆ. ಆ ಲೀವಲ್ಲೂ ಡ್ಯೂಟಿ ಮಾಡಿಸ್ಕೊಂಡು ಅದರದಲ್ಲೂ ಸಂಬಳ ಕೊಡ್ತಾಯಿಲ್ಲ, ಡಬಲ್ ಸಂಬಳ, ಸಿಂಗಲ್ ಸಂಬಳದಲ್ಲೇ ಕೊಡ್ತಾಯಿದ್ರು. ಮತ್ತು ವರ್ಷದ ಲೀವು ನಮ್ಗೆ ಕರೆಕ್ಟಾಗಿ ಸಿಗ್ತಾಯಿಲ್ಲ. ವರ್ಷದ ಲೀವಲ್ಲೂ ಸಂಬಳ ಕಿತ್ಕೊತಿದ್ರು. ಏನೇ ಒಂದು ಮಾತಾಡ್ರು ಅವರಿಗೆ ನಮ್ಮದು ಕಾಂಟ್ರಾಕ್ಟ್ ಅವ್ರಿಗೆ ಹೆಂಗಂದರೆ ಸ್ಟೇಷನ್ ಕಂಟ್ರೋಲರ್ ಪರಿಚಯ, ಅವ್ರು ಏನೂ ಮಾತಾಡಲ್ಲ. ಅವ್ರ ಜೊತೆ ಸೇರಿಕೊಂಡು ನಮ್ಮನ್ನು ಪರ್ಸ್ನಲಾಗಿ ಟಾರ್ಗೆಟ್ ಮಾಡೋದು, ಸುಮ್ಮನೆ ಇವ್ರದ್ದೊಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಇಟ್ಕೊಂಡು ನಮ್ಮನ್ನು ಹೈಲೈಟಾಗಿ ಮಾಡಿ ಕೆಲಸದಿಂದ ತೆಗೆಯೋದು, ತುಂಬ ಪ್ರಾಬ್ಲಮ್ಸ್ ಎಲ್ಲ ಮಾಡ್ತಿದ್ರು. ಒಂಥರ ಯಾವ ಥರ ಅಂದರೆ ಈಗ ಕೆಲವ್ರು ಅಲ್ಲಿ ಇರೋ ಜನರು ತುಂಬ ಸಮಸ್ಯೆ ಅನುಭವಿಸ್ತಿದ್ರು. ಅಲ್ಲಿರೋ ಲೇಡೀಸ್ ಆದ ಕಾರಣ ಕೆಲಸಕ್ಕೆ ಬರೋಕ್ಕೆ ಹಿಂದೆ ಮುಂದೆ ಅಂದರೆ ಕೆಲಸ ಅನಿವಾರ್ಯ ತುಂಬ ಇರುತ್ತೆ. ಈಗ ಫ್ಯಾಮಿಲಿ ಅಂದ್ರ ಮೇಲೆ ಕೆಲಸದ ಅನಿವಾರ್ಯ ತುಂಬ ಇರುತ್ತೆ. ಆ ಕಾರಣದಿಂದ ಕೆಲವರು ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಈ ಪ್ರಾಬ್ಲಮ್ಸು ನಾವೇನಾದ್ರು ಹೋರಾಟಕ್ಕೆ ಇಳಿದ್ರೆ ನೆಕ್ಸ್ಟು ಇದು ಪ್ರಾಬ್ಲಮ್ ಅಂದರೆ ನನ್ನ ಫ್ಯಾಮಿಲಿ ಬೀದಿಗೆ ಬರುತ್ತೆ, ನನ್ನ ಗಂಡ ಒಬ್ಬರೇ ದುಡಿಯೋದು ಅನ್ನೋ ಥರ. ಇದೇ ತೊಂದರೆ ಇಲ್ಲ, ಈ ಸಿಗೋ 15,000ದಲ್ಲಿ ಏನೋ ಒಂದು ದಿನ ತಳ್ಕೊಂಡು ಹೋಗೋ ಅನ್ನೋ ಥರನೇ ಡ್ಯೂಟಿ ಮಾಡ್ತಾಯಿದ್ರು ಪರಿಸ್ಥಿತಿ.